ಈ ಮೂರ್ತಿ ಇಷ್ಟೊಂದು ಯಾಕೆ ಸುತ್ತುತ್ತಿದ್ದಾರೆ? ಮನೆಯಿಂದ ಆಫೀಸು, ಆಫೀಸಿಂದ ಮನೆಗೆ ಓಡಾಡ್ತಾರೆ ಅನ್ಕೊಂಡಿದ್ದೆ. ಈ ಮನುಷ್ಯ ಒಂದ್ ಕಡೆ ಕೂರೋಂಗ್ ಕಾಣಿಸ್ತಿಲ್ಲ. ಇಷ್ಟೊಂದು ಸುತ್ತುತ್ತಿರೋದು ನೋಡ್ತಿದ್ರೆ ಯಾವುದೋ ಇಂಪಾರ್ಟೆಂಟ್ ಜಾಗಕ್ಕೆ ಹೋಗ್ತಿರ್ಬೇಕು. ಇವ್ರದ್ದೇನೋ ಡೀಲಿಂಗ್ ಇದೆ. ಇವತ್ತು ಕಂಡು ಹಿಡ್ದೇ ಹಿಡಿತೀನಿ. ನನಗೆ ಚಳ್ಳೆ ಹಣ್ಣು ತಿನ್ಸಕ್ ನೋಡ್ತಿದ್ಯಾ? ಇರು, ಇವತ್ತು ಬೆಂಗಳೂರು ದರ್ಶನ ಮಾಡಿಸ್ತೀನಿ ನಿನಗೆ. ಮೂರ್ತಿ ಇಲ್ಲೇ ನಿಲ್ಲಿಸ್ತಾರೆ ಅನ್ಕೊಂಡ್ರೆ ಮತ್ತೆ ಹೊರಟ್ಬಿಟ್ರಲ್ಲ. ಇದ್ ಯಾವ ಏರಿಯಾದಲ್ಲಿ ಓಡಾಡ್ತಿದ್ದೀವಿ? ಮೂರ್ತಿ ಇಂಥ ಜಾಗದಲ್ಲಿ ಏನ್ ಮಾಡ್ತಿದ್ದಾರೆ? ಹೊರಟು ಎಷ್ಟೊತ್ತಾಯ್ತು, ಇನ್ನು ಹೋಗ್ತಾನೆ ಇದಾರಲ್ಲ. ಯಾಕೋ ಬಂದ್ ಜಾಗಕ್ಕೆ ಬರ್ತಿದೀವಿ ಅನ್ನಿಸ್ತಿದೆ. ಎಲ್ಲಿಗೆ ಹೋಗ್ತಿದ್ದಾರೆ ಈ ಮನುಷ್ಯ? ಮತ್ತೆ ಇಲ್ಲಿ ನಿಲ್ಸ್ಕೊಂಡ್ರಲ್ಲ. ಡ್ರೈವ್ ಮಾಡಿ ಮಾಡಿ ಆಗಾಗ ಸುಸ್ತಾಗುತ್ತೆ ಅನ್ಸುತ್ತೆ. ಅದಕ್ಕೆ ರೆಸ್ಟ್ ತಗೊಂಡು ಡ್ರೈವ್ ಮಾಡ್ತಿರ್ಬೇಕು. ಆಗಲ್ಲ ಅಂದ್ರೆ ಇಷ್ಟು ವಯಸ್ಸಾದ್ಮೇಲೆ ಯಾಕೆ ಡ್ರೈವ್ ಮಾಡ್ಬೇಕು? ಶಿವರಾಮ ಅಂತ ಮನೇಲಿರ್ಬಾರ್ದಾ? ಕರ್ಮ. ಹೀಗಿದ್ರು ಸ್ಕೀಮ್ ಮಾಡೋದ್ ಬಿಡಲ್ಲ. ಎಲ್ಲೆಲ್ಲೋ ಸುತ್ಕೊಂಡು ನನ್ನ ಹಿಂದೆನೆ ಬರ್ತಿದ್ಯಾ? ಇವತ್ತು ಮ್ಯಾಪ್ ಹಾಕೊಳ್ದೆ ವಾಪಸ್ ಮನೆಗೂ ಹೋಗೋಕ್ಕಾಗಲ್ಲ ನಿನ್ನ ಕೈಲಿ. ಹಾಗೆ ದಾರಿ ತಪ್ಪಿಸ್ತೀನಿ. ಬೈಕ್ನಿಂದ ಕೆಳಗಡೆ ಇಳಿದಿದ್ದಾರೆ. ನಾನು ಇಳಿಲ್ಲ. ಬೇಡ ಬೇಡ, ಮತ್ತೆ ಬೈಕ್ ಹತ್ತಿ ಹೊರಟ್ಬಿಟ್ರೆ ಸ್ವಲ್ಪ ವೇಟ್ ಮಾಡೋಣ. ಎಲ್ಲಿ ಹೋಗ್ತಾರೆ ಅಂತ ಇವತ್ತು ನೋಡ್ಲೇಬೇಕು. ಇಂಥ ಚಾನ್ಸ್ ಪದೇ ಪದೇ ಸಿಗಲ್ಲ. ಇಂಥ ಟೀ ಅಂಗಡಿಯಲ್ಲಿ ಏನ್ ಕೆಲಸ ಇವ್ರಿಗೆ? ಇನ್ನು ಎಷ್ಟೊತ್ತು ಮಾಡ್ತಾರೆ? ಅಥವಾ ಟೀ ಅಂಗಡಿಯಲ್ಲಿ ಯಾರನ್ನಾದ್ರೂ ಮೀಟ್ ಮಾಡಕ್ ಬಂದಿದ್ದಾರಾ? ನಾನು ಅವರಿಂದ ಹೋಗ್ಲಾ? ಬೇಡ ಬೇಡ, ಕಾರಿಂದ ಕೆಳಗಡೆ ಇಳಿದ್ರೆ, ಅದು ಇಂಥ ಏರಿಯಾದಲ್ಲಿ ನನ್ನಂತವ್ರು ಇಳಿದ್ರೆ ತಕ್ಷಣ 4 ಜನ ನೋಡ್ತಾರೆ. ಮೂರ್ತಿ ಕಣ್ಣಿಗೂ ಬೀಳ್ತೀನಿ. ಏನಾದ್ರೂ ಆಗ್ಲಿ, ಇಲ್ಲೇ ಕುತ್ಕೊಂಡು ಕಾಯ್ತೀನಿ. ಏನ್ ಮಾಡ್ತಿದ್ದೀರಾ? ನೋಡೆ, ನಮ್ಮ ಸಂಪ್ರದಾಯದ ಪ್ರಕಾರ ಅಪ್ಪ ಅಮ್ಮ ಇಬ್ರು ಬದುಕಿದ್ದಾಗ ಮಕ್ಕಳು ಅನ್ನಿಸ್ಕೊಂಡವರು ಇಬ್ಬರು ಕಾಲ್ಗೂ ಬಿದ್ದು ಆಶೀರ್ವಾದ ತಗೋಬೇಕು. ಆದ್ರೆ ನಿನ್ನ ಮಗಳು ನಿನ್ನ ಕಾಲಿಗೆ ಮಾತ್ರ ಬಿದ್ದು ಆಶೀರ್ವಾದ ತಗೋತಾಳೆ ಅಂದ್ರೆ ನಾನಿದ್ದು ಈ ಮನುಷ್ಯನ್ ಕಾಲಿಗೆ ಬಿದ್ರೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಅಂತೂ ಸಿಗಲ್ಲ. ಆದ್ರೆ ಲೈಫಲ್ಲಿ ಏನೇನೋ ಆಗೋಯ್ತು. ಇದು ಒಂದಾಗಿ ಬಿಡ್ಲಿ. ನಂದೇನೇ ಪಾಪ ಕರ್ಮ ಇದ್ರು ಅದು ಈ ಮದ್ವೆ ಆಗೋದ್ರೊಳಗಡೆ ತೀರೋಗ್ಬಿಡ್ಲಿ. ಕನಿಷ್ಠ ಅದರಿಂದಾದ್ರೂ ನಾನು ಈ ಮದ್ವೆಯಿಂದ ಆಚೆ ಬರೋ ಹಾಗಾಗ್ಲಿ. ನೋಡ್ದ, ಅವತ್ತು ಹೇಳಕ್ ಮೊದಲೇ ಕಾಲಿಗೆ ಬಿದ್ದಿದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ.
ಇವತ್ತು ಕಾಲಿಗೆ ಬಿದ್ದಿದೀಯಾ, ಆದರೆ ಆಶೀರ್ವಾದನೇ ಸಿಗಲ್ಲ. ನೀನು ಈ ಮನೆಯಿಂದ ತೊಲಗಿದ್ರೆ ಸಾಕು. ಮೂರ್ತಿ ಅಂಕಲ್ ಇವಾಗ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹೇಳಿ ಅಂಕಲ್. ನೀ ಬರಲ್ವಾ ಟೀ ಕುಡಿಯೋಕೆ? ವಾಟ್? ಅಲ್ಲ, ಕಾರ್ ಅಷ್ಟು ದೂರದಲ್ಲಿ ನಿಲ್ಸ್ಕೊಂಡಿದ್ಯಲ್ಲ, ಇಲ್ಲಿ ಟೀ ತುಂಬ ಚೆನ್ನಾಗಿ ಮಾಡ್ತಾರೆ. ನೀನು ಮಾಮೂಲಿ ಹೋಟ್ಲಲ್ಲೆಲ್ಲ ಕುಡಿಯಲ್ಲ, ಆದರೆ ಇಲ್ಲಿ ರುಚಿಯಾಗಿರುತ್ತಪ್ಪ. ಆರ್ಡರ್ ಮಾಡ್ತೀನಿ ಬಾ. ಅಂದ್ರೆ ನಾನ್ ಬರೋದ್ನ ಮೂರ್ತಿ ಅಂಕಲ್ ನೋಡಿದ್ದಾರೆ ಅಂತಾಯ್ತು. ಯಾವಾಗ ನೋಡಿದ್ರು? ಮನೆಯಿಂದಲೇನಾ? ನೋ. ಅಥವಾ ಕೂತಿರುವಾಗ ನೋಡಿದ್ರ? ಬೇಕು ಅಂತಂದ್ರೆ ಟೀ ಸ್ಟಾಲಿಗೆ ಬಂದ್ರ? ಎನಿವೆ, ಮ್ಯಾನೇಜ್ ಇಟ್ ಅಮ್ಲಾ, ಜಸ್ಟ್ ಮ್ಯಾನೇಜ್ ಇಟ್. ಬಾ ಅಮ್ಲ, ಟೀ ಹೇಳ, ರುಚಿಯಾಗಿರುತ್ತೆ. ಆದರೆ ಅದು ಈ ಕಡೆನೆ ಪಾಸ್ ಆಗ್ತಿದ್ದೆ, ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು. ನಾನು ಬಂದಿದ್ದು ನೀವು ಆಗಲೇ ನೋಡಿದ್ರಾ? ವೇಷ ಹಾಕಿದವರು ನಾಟಕ ಮುಗಿದ ಮೇಲೆ ಅದೇ ನಾಟಕದ ಡೈಲಾಗ್ ಹೇಳಬಾರ್ದು. ನಾಟಕ ಮುಗಿದ ಮೇಲೂ ಅದದೇ ಮಾತುಗಳನ್ನು ಆಡ್ತಾ ಇದ್ರೆ ಜೀವನನೇ ನಾಟಕ ಆಗೋಗುತ್ತೆ. ನೀನು ಯಾಕೆ ಇಲ್ಲಿದೆಯಾ ಅಂತ ನನಗೆ ಗೊತ್ತು, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಇಷ್ಟೊತ್ತಿಗೆ ನಿನಗೂ ಗೊತ್ತಾಗಿರುತ್ತೆ. ಸೊ ವಿಷಯಕ್ಕೆ ಬರೋಣವಾ? ಸುಶಾಂತ್ ಕಾರವಾರದಲ್ಲಿದ್ದಾನೆ ಅಂತ ಪೊಲೀಸ್ ಅವರಿಗೆ ಯಾರು ಇನ್ಫಾರ್ಮ್ ಮಾಡಿದ್ರು? ನೀನಾ? ಏನ್ ಅಂಕಲ್ ಇದು ಎಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ದೀರಾ? ಸುಶಾಂತ್ ಕಾರವಾರಲ್ಲಿದ್ದಾನಂತೆ ನನಗೆ ಹೇಗೆ ಗೊತ್ತು? ನೀವೇನ್ ನನಗೆ ಹೇಳ್ತೀರಾ? ಮತ್ತೆ ಅವನು ಕಾರವಾರದಲ್ಲೇ ಇದ್ದಾನೆ ಅಂತ ಅಷ್ಟು ಖಚಿತವಾಗಿ ಪೊಲೀಸರು ಹೇಗೆ ಹೇಳಿದ್ರು? ನನಗೇನ್ ಗೊತ್ತು ಅಂಕಲ್? ಪೊಲೀಸ್ ಅವ್ರಿಗೆ ಸುಶಾಂತ್ ಕಾರವಾರದಲ್ಲಿದ್ದಾನೆ ಅಂತ ಗೊತ್ತಾಗಿರ್ಬೇಕು. ಹೇಗೆ ಗೊತ್ತಾಗುತ್ತೆ ಅಮ್ಲ? ಕಾರವಾರ ಅಂತ ಪೊಲೀಸವ್ರಿಗೆ ಯಾರಾದ್ರೂ ಹೇಳಿರ್ಲೇಬೇಕಲ್ಲ. ಯಾರು ಹೇಳದೆ ಹೇಗೆ ಗೊತ್ತಾಗತ್ತೆ? ನಾನ್ ಹೇಗೆ ಇನ್ಫಾರ್ಮ್ ಮಾಡ್ಲಿ? ನನಗ್ ವಿಷಯನೇ ಗೊತ್ತಿಲ್ಲ. ಎಲ್ಲೇನೇ ನಡೆದ್ರು ನಾನೇ ಕಾರಣನಾ? ಅಷ್ಟೊಂದು ಗಾಬರಿ ಆಗ್ಬೇಡ. ಈ ಸರ್ತಿ ಪೊಲೀಸ್ ಅವರಿಗೆ ಸುಶಾಂತ ಎಲ್ಲಿದ್ದಾನೆ ಅಂತ ನೀನು ಹೇಳಿಲ್ಲ ಅಂತ ನನಗೆ ಗೊತ್ತು. ಯಾಕೆ ಅಂದ್ರೆ ಸುಶಾಂತ ಕಾರವಾರದಲ್ಲಿದ್ದಾನೆ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ದೆ ನಾನು. ವಾಟ್? ನೀವ್ ಇನ್ಫಾರ್ಮ್ ಮಾಡಿದ್ರಾ? ಸುಶಾಂತ್ ಕಾರವಾರದಲ್ಲಿದ್ದಾನೆ ಅಂತ ಪೊಲೀಸ್ ಅವರಿಗೆ ಚುಚ್ಚು ಕೊಟ್ಟಿದ್ದೆ ನಾನು. ಆದ್ರೆ ಮಜಾ ಏನ್ ಗೊತ್ತಾ? ಸುಶಾಂತ್ ಕಾರವಾರದಲ್ಲಿ ಇಲ್ಲ. ಹಸೆ ಮನೆ ಮೇಲೆ ಕುತ್ಕೊಳ್ಳಿ ಅಮ್ಮ. ಅಳಿ ಅಂದ್ರೆ ಎಂತಲ್ಲ ತಕ್ಕ ಇದು? ಮದುವೆ ಗಂಡು ನೆಲದ ಮೇಲೆ ನಡ್ಕೊಂಡು ಬರ್ತಾನೆ ಅಂದ್ರೆ ಗಾಳಿಯಲ್ಲಿ ತೇಲ್ಕೊಂಡೇ ಬಂದಿದ್ದಾನೆ. ಇವನನ್ನು ನಮ್ಮ ಆರ್ದನಿಗೆ ಕೊಟ್ಟು ಮದ್ವೆ ಮಾಡುದಾ? ಇವರಿಗೆಲ್ಲ ಮಂಡೆ ಸರಿ ಉಂಟಾ? ಮಯಸ ನೋಡು,
ಮದುವೆ ಆದ್ಮೇಲೆ ಈ ಕೆಲ್ಸಕ್ಕೆ ಹೋಗೋದು ಹೊರಗಡೆ ಸುತ್ತಾಡೋದು ಇವೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ. ಮೊದಲೇ ನೀನು ಹೆಂಡತಿ ಮಗಳಿಗೆ ಹೇಳ್ಬಿಡು. ಏ ಇಲ್ಲ ಬಿಡಕ್ಕ, ಅವಳು ಎಷ್ಟೇ ಆಗಲಿ ನಿನ್ನ ಸೊಸೆ ಆಗೋವಳು. ನೀನು ಹೆಂಗೆ ಹೇಳಿದ್ರೆ ಹಂಗೆ. ನೀನು ಲಕ್ಷ ಲಕ್ಷ ಸಂಪಾದನೆ ಮಾಡೋಳು, ಅವಳು ಚಿಲ್ಲರೆ ಕಾಸು ಕೆಲ್ಸಕ್ಕೆ ಹೋಗ್ತಾಳ. ಅಕ್ಕ ನೆನ್ನೆ ಕೆಲಸ ಬಿಟ್ಟವಳೆ. ಹೂವು ಅಕ್ಷತೆ ತಗೊಳ್ಳಿ, ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ, ಕಣ್ಮುಚ್ಕೊಂಡು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂಡ್ಬಿಸಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಸರ್ವಮಂಗಳ ಮಾಂಗಲ್ಯಂ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಏನು ರಾಜ್ ಕಾರವಾರದಲ್ಲಿಲ್ವಾ? ಇಲ್ಲ ಅಂತ ಹೇಳಿದ್ನಲ್ಲ. ಯಾಕೆ ಅವನು ಕಾರವಾರದಲ್ಲೇ ಇದ್ದಾನೆ ಅಂತ ನೀನೇ ಏನಾದರೂ ಅಂದ್ಕೊಂಡ್ಬಿಟ್ಟಿದ್ದ? ನಾನು ಯಾಕೆ ಅನ್ಕೊಳ್ಳಿ? ರಾಜ್ ಎಲ್ಲಿದ್ದಾನೆ ಅಂತ ನನಗೇನು ಗೊತ್ತಿರುತ್ತೆ? ಯಾಕಮಲ, ಯಾಕೆ ಬೇಕು ನಿನಗಿದೆಲ್ಲ? ಯಾವುದು ಯಾಕೆ ಬೇಕು? ಏನು ಹೇಳ್ತಾ ಇದ್ದೀರಾ? ನನ್ನ ಎಂಕ್ವೈರಿ ಮಾಡೋದಕ್ಕೆ ಇಲ್ಲಿ ಕರ್ಸಿದ್ರಾ? ಚಿಕ್ಕ ವಯಸ್ಸಿಂದಲೂ ನಿನಗೆ ಸುಶಾಂತನ್ ಕಂಡ್ರೆ ಆಗ್ತಿರ್ಲಿಲ್ಲ. ಯಾಕೆ? ನಿಮ್ಮಪ್ಪ ನಿನಗಿಂತ ಅವನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರು ಅಂತನಾ? ಹಾಗೇನಿಲ್ಲ, ನಿನಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರಲ್ಲ. ಮಕ್ಕಳು ಅಂದಮೇಲೆ ಅಪ್ಪ ಅಮ್ಮಂಗೆ ಈಕ್ವಲ್ ಆಗಿ ಪ್ರೀತಿ ಇರುತ್ತೆ. ಆದರೆ ಅವರು ಮೊದಲೇ ನಿರ್ಧಾರ ಮಾಡಿರ್ತಾರೆ, ಇವನು ಹೀಗಾಗ್ತಾನೆ, ಇವಳು ಹೀಗಾಗ್ತಾಳೆ ಅಂತ. ನಿನ್ನ ಸ್ಥಾನ ನಿನಗಿದ್ದೇ ಇರುತ್ತೆ. ಅಕ್ಕ ಆಗಿ ನೀನು ಆ ಜವಾಬ್ದಾರಿನ ವಹಿಸ್ಕೋಬೋದಿತ್ತು. ಅದನ್ನೆಲ್ಲ ಇವಾಗ ಯಾಕೆ ಹೇಳ್ತಿದ್ದೀರಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಸುಶಾಂತ್ನ ದ್ವೇಷಿಸ್ತಾ ಇದೀಯ. ಇಲ್ಲ ಅವನ್ ಏನಾದ್ರು ತಪ್ಪಿದ್ಯಾ ಇದ್ರೆ ಹೇಳು, ತೋರಿಸು ನೋಡೋಣ. ಪಾಪ ಅವನು ಅಕ್ಕ ಅಂದರೆ ಪ್ರಾಣನೇ ಕೊಡ್ತಾನೆ, ಆದರೆ ನೀನು ತಮ್ಮಂಗೋಸ್ಕರ ಪ್ರಾಣ ಕೊಡ್ತೀಯ? ವಾಟ್ ನಾನ್ಸೆನ್ಸ್! ನನ್ನ ತಮ್ಮ ಮಧ್ಯೆ 1000 ಇರುತ್ತೆ, ಅದರ ಮಧ್ಯೆ 3ನೇ ಅವ್ರದ್ದು ಏನು ಕೆಲಸ? ಹೌದು, 3ನೇವರು ಬರಬಾರ್ದು. ನಿನ್ನ ಮತ್ತೆ ನಿನ್ನ ತಮ್ಮನ ಮಧ್ಯೆ ಇರೋದು ಅತಿರೇಕಕ್ಕೆ ಹೋದಾಗ 3ನೇವರು ಪ್ರವೇಶ ಮಾಡಬೇಕಾಗತ್ತೆ.